ಶನಿವಾರದ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವೇದ ಮತ್ತು ಶಕುಂತಲಾ ಫಿಲ್ಮ್ ನೋಡೋಕ್ಕೆ ಅಂತ ಬಂದಿರ್ತಾರಲ್ವ, ನಿನ್ನೆ ಸಂಚಿಕೆಯಲ್ಲಿ ಫಿಲ್ಮ್ ನೋಡೋಕ್ಕೆ ಅಂತ ಟಿಕೆಟ್ ತಗೊಳ್ಳೋಕ್ಕೆ ಲೈನಲ್ಲಿ ನಿಂತಿರ್ತಾರೆ. ಅಲ್ಲಿ ಶಂಕರಣ್ಣನ ಫಿಲ್ಮ್ ಅಲ್ವಾ, ಎಷ್ಟೇ ಆಗಲಿ ಹೊರಗೆಲ್ಲ ಪಟಾಕಿ ಹಚ್ಚಿ ಕುಣಿತಾ ಇರ್ತಾರೆ. ಸ್ವಲ್ಪ ಹಿಂಗೆ ನುಗ್ಲಾಗುತ್ತೆ. ಅದಕ್ಕೆ ಶಕುಂತಲಾ ಹೇಳ್ತಾಳೆ, ಬಾರಮ್ಮ ವೇದ ಹೋಗೋಣ. ಯಾಕಮ್ಮ ನಿನಗೆ ಶಂಕರಣ್ಣ ಅಂದ್ರೆ ಇಷ್ಟ ಇಲ್ವಾ ಅಂತೇಳಂದ್ರೆ, ಇಷ್ಟನೇ, ನೋಡಿದ್ರೆ ಹಿಂಗೆ ಸುಮ್ಮನೆ ಹೊಡೆದಾಟ ಎಲ್ಲ ಆಗುತ್ತೆ, ಆ ಥರ ಇದೆ. ಅಯ್ಯೋ, ಜೀವನದಲ್ಲಿ ಹೊಡೆದಾಟ ಎಲ್ಲ ಇದ್ದೇ ಇರುತ್ತೆಮ್ಮ, ನಾವು ಇರಬೇಕಷ್ಟೇ, ಏನಾಗಲ್ಲ, ನಿಂತ್ಕೊಳ್ಳಿ ಅಂತೇಳಿ ಅಂತಾಳೆ ವೇದ. ಸುಮ್ಮನಾಗ್ತಾಳೆ ಶಕುಂತಲಾ. ಈ ಕಡೆ ರೌಡಿಗೆ ಫೋನ್ ಮಾಡ್ತಾನೆ ವೀರ. ಏನೋ ಮಾಡ್ತಿದ್ಯಾ ನೀನು, ನಿನಗೆ ಆ ವೇದನ ಕತೆ ಮುಗಿಸು ಅಂತ ನಿನಗೆ ನಾನು ಸುಪಾರಿ ಕೊಟ್ಟಿದ್ರೆ ನೀನು ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರೌಡಿ, ಅದಕ್ಕೆ ಫೋನ್ ಮಾಡಿದೆ ಅಣ್ಣ, ಅವರಲ್ಲೇ ದೇವಸ್ಥಾನದಿಂದ ಈಗಲೇ ನಾನು ದೇವಸ್ಥಾನದಿಂದ ಸಿನಿಮಾ ಥಿಯೇಟ್ರಿಗೆ ಬಂದಿದ್ದಾರೆ, ಅವರಿಬ್ಬರನ್ನು ಮುಗಿಸು ಅಂತ ನೀನು ಸುಪಾರಿ ಕೊಟ್ಟರೆ ನೀನು ಫಿಲಮ್ ನೋಡೋಕೆ ಹೋಗಿದ್ದೀಯಾ ಅಂತಾನೆ ವೀರ. ಇಲ್ಲಣ್ಣ, ವೇದ ಮತ್ತು ಶಕುಂತಲನ್ನು ಫಾಲೋ ಮಾಡ್ತಿದ್ದೀನಿ, ದೇವಸ್ಥಾನದಲ್ಲಿ ಮುಗಿಸೋಣ ಅಂತಲೇ ನಿಮಗೆ ಫೋನ್ ಮಾಡಿದ್ರೆ ನೀನು ರಿಸೀವ್ ಮಾಡಲಿಲ್ಲ, ಅದಕ್ಕೆ ವಿಕ್ರಮಣ್ಣಂಗೆ ಫೋನ್ ಮಾಡಿದೆ. ವಿಕ್ರಮಂಗೆ ಫೋನ್ ಮಾಡ್ದ, ಏನಂದ ಅವನು, ಅದೇ ನನಗೆ ಅವೆಲ್ಲ ಗೊತ್ತಿಲ್ಲ, ನೀನು ಅವ್ರೇನು ಹೇಳಿದ್ರೆ ಹಂಗೆ ಮಾಡು, ನನಗೇನು ಕೇಳಬೇಡ ಅಂತೇಳಂತಾನೆ. ನೀನೇನು ಹೇಳಿಲ್ಲ ತಾನೆ ಅವ್ರ ಹೆಸರನ್ನ ಅಂತಂತಾನೆ ವೀರ. ಅದಕ್ಕೆ ರೌಡಿ, ಇಲ್ಲಣ್ಣ ಏನು ಹೇಳಿಲ್ಲ ಅಂತ. ವೀರ ಅದಕ್ಕೆ, ನೋಡೋ ಇಲ್ಲಿ ಕೇಳಿಸ್ಕೊಳ್ಳೋದಿರಾ, ಯಾವುದೇ ಕಾರಣಕ್ಕೂ ವಿಕ್ರಮ್ಗೆ ಈ ಡೀಲ್ ಬಗ್ಗೆನೇ ಆಗಲಿ, ನಾವು ಯಾರನ್ನ ಕೊಲ್ಲ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆನೇ ಆಗಲಿ ಗೊತ್ತಾಗಬಾರ್ದು. ಪಕ್ಕ ವೇದನ ಶಕುಂತಲನ ಕತೆ ಮುಗಿಯುತ್ತೆ ತಾನೆ, ಮತ್ತೆ ಇಲ್ಲ ಅಣ್ಣ ಅನ್ನಂಗೆ ಇಲ್ಲ, ನೀನು ಮುಗಿಸ್ಲೇಬೇಕು ಅಂತಾನೆ ವೀರ. ಅದಕ್ಕೆ ಅಣ್ಣ ಅದಕ್ಕೆಲ್ಲ ಪಕ್ಕ ಪ್ಲ್ಯಾನ್ ಆಗಿದೆ ಅಣ್ಣ, ನೀನೇನು ತಲೆ ಕೆಡಿಸ್ಕೊಬೇಡಿ, ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳ್ತಾನೆ ವೀರ. ಅದಕ್ಕೆ ಏನಿಲ್ಲ, ಇವಾಗ ಥಿಯೇಟ್ರ್ ಒಳಗೆ ವೇದ ಅವರು ಶಕುಂತಲ ಅವರು ಹೋಗ್ತಾರಲ್ಲ, ಅವಾಗ ಅವ್ರ ಜೊತೆಗೆ ನಾವು ನುಗ್ತೀವಿ. ಸಿನಿಮಾ ಶುರುವಾಗ್ತಿದ್ದಂಗೆ ವಿಷಲ್ಲು ಎಲ್ಲ ಸೌಂಡು ಸ್ಟಾರ್ಟ್ ಆಗುತ್ತಲ್ಲ, ಆ ಸೌಂಡ್ ವಿಷಲ್ಲು ಜೊತೆನೇ ಅವರಿಬ್ರು ಶೂಟ್ ಮಾಡಿ ಸಾಯಿಸ್ಬಿಡ್ತೀವಿ ಅಂತೇಳಂತಾನೆ ಅವನು ಧೀರ. ಅದಕ್ಕೆ ಸರಿ ಆಯಿತು, ಯಾವುದೇ ಕಾರಣಕ್ಕೂ ಅವ್ರನ್ನ ಹಂಗೆ ಬಿಡಬೇಡಿ, ಇವತ್ತು ಸಾಯಿಸಲೇಬೇಕು ಅಂತೇಳಂತ ಫೋನ್ ಇಡ್ತಾನೆ ವೀರ. ಈ ಶಕುಂತಲಾ ಮತ್ತು ವೇದಂದು ಇವತ್ತು ಕೊನೆ ದಿನ ಅಂತೇಳಂತ ಮನಸಲ್ಲೇ ಅಂದ್ಕೊಂತಾನೆ ವೀರ. ರೌಡಿ ಬಂದು ಟಿಕೆಟ್ ತೊಗೊಳ್ಳೋ ಲೈನ್ ಒಳಗೆ ಸೇರ್ಕೊಂತಾನೆ. ಏನು ಆ ಥಿಯೇಟ್ರ್ ಒಳಗೆ ನುಗ್ಲು ಜನ ಎಲ್ಲ ಜಾಸ್ತಿ ಇರೋದು ನೋಡಿ ಶಕುಂತಲಾ ನೋಡಿದೆ ನಮ್ಮ ವೇದ, ಈಗಲೂ ಶಂಕರಣ್ಣನ ಕ್ರೇಜ್ ಎಷ್ಟೊಂದಿದೆ, ಇಲ್ಲ ಆ ಮನುಷ್ಯ ಇಲ್ಲ ಅಂದ್ರೂ ಎಷ್ಟೊಂದು ಜನ ಅಭಿಮಾನಿಗಳು ಇನ್ನೂ ಇದ್ದಾರೆ, ಬದುಕಿದ್ರೆ ಹಿಂಗೆ ಬದುಕಬೇಕು, ನಾವಿಲ್ಲ ಅಂದ್ರೂ ಜನ ನಮ್ಮನ್ನು ಇಷ್ಟೊಂದು ಇಷ್ಟಪಡೋ ಥರ ಬದುಕಬೇಕು. ನಾನಂತೂ ಶಂಕರಣ್ಣನ ಅದೆಷ್ಟು ಫಿಲ್ಮ್ನ ನೋಡಿದ್ದೀನಿ ಅಂತ ಗೊತ್ತಿಲ್ಲ, ಥಿಯೇಟ್ರಲ್ಲಂತೂ ತುಂಬ ಸಲ ನೋಡಿಬಿಟ್ಟಿದ್ದೀನಿ, ಮನೇಲಂತೂ ಒಂದು 100 ಸಲ ನೋಡ್ತಿದ್ದೆ ಒಂದು ಫಿಲ್ಮ್ನ ಅಂತಾಳೆ ವೇದ. ಅಮ್ಮ ನಿನಗೆ ಶಂಕರಣ್ಣ ಅಂದರೆ ಇಷ್ಟ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಇಷ್ಟ ಅಂತ ಗೊತ್ತಿರಲಿಲ್ಲ ಅಂತಾಳೆ. ಮತ್ತು ಫಿಲ್ಮ್ ನೋಡ್ತಾ ಶಂಕರಣ್ಣನ ಫಿಲ್ಮು ನಮ್ಮ ವಿಶ್ವನು ಹಿಂಗೆ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಬಂದರೆ ಹೆಂಗಿರ್ತಾನೆ ಅಂತೇಳ್ಬಿಟ್ಟು ಊಹೆ ಮಾಡ್ಕೊಳ್ಳೋದ್ರಲ್ಲೇ ಇರ್ತಿದ್ದೆ ನಾನು, ಅವ್ನು ನೋಡಿದ್ರೆ ಕೆಟ್ಟೋಗ್ಬಿಟ್ಟ ಅಂತ ಅದೇ ಹಳೆ ಟೇಪ್ ರಿಕಾರ್ಡ್ ಆಗ್ತಾಳೆ ಈ ಶಕುಂತಲಾ. ವೇದ, ಅಮ್ಮ ನೀನು ಯಾಕೆ ಪದೇ ಅದನ್ನೆಲ್ಲ ನೆನಪು ಮಾಡಿಕೊಂಡು ಸುಮ್ಮನೆ ಬೇಜಾರಾಗ್ತೀಯಾ, ಹಿಂದಿನೆಲ್ಲ ಯೋಚನೆ ಮಾಡಿ ಪ್ರಯೋಜನ ಎಲ್ಲ ಬಿಟ್ಬಿಡು ಅಂತಾಳೆ ವೇದ. ವಿಧಿ ನನ್ನ ಬದುಕಲ್ಲಿ ಹೆಂಗೆ ಆಟ ಆಡ್ತಿದ್ದೆ ನೋಡ್ವೇದ, ನಾನು ಮಕ್ಳಿಗೆ ಜನ್ಮ ಕೊಟ್ಟಿದ್ರು ಕೊನೆಗಾಲದಲ್ಲಿ ನನ್ನ ಹೆಣಕ್ಕೆ ಬೆಂಕಿ ಇಡೋಕ್ಕೆ ಮಕ್ಕಳೇ ಇಲ್ದಂಗೆ ಆಗೋದ್ರು, ಆ ವಿಶ್ವ ಎಷ್ಟೊಂದು ಕೆಟ್ಟೋಗ್ಬಿಟ್ಟ, ಅವನನ್ನು ಬಳಸೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ ಅಂತ ಅದೇ ಹಳೆ ಟೇಪ್ ರೆಕಾರ್ಡ್ ಆಗ್ತಾಳೆ ಈ ಶಕುಂತಲಾ. ಅವತ್ತು ಮಾತೆತ್ತಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ಅಮ್ಮ ಮಕ್ಕಳಿಲ್ಲ ಅಂತ ಯಾಕೆ ಅಂತೀರಾ, ನಿಮ್ಮ ಮಗ ವಿಕ್ರಮ್ ಇದ್ದಾನಲ್ಲ, ಅಂದರೆ ವಿಕ್ರಮ್ ನಿಮ್ಮ ಮಗ ಅಂದ್ಕೊಳ್ಳಿ, ಅಂದರೆ ಇವಳಂತೂ ರೌಡಿ ಹೆಂಡ್ತಿ, ಆ ರೌಡಿನೇ ಮಗ ಅಂತ ಅಂದ್ಕೊಳ್ಳಿ ಅಂತ ಬೇಜಾರಾಗಬೇಡಿ. ಈ ವೇದ ಇದ್ದಾಳಲ್ಲ ವಿಕ್ರಮ್ನ ಚೇಂಜ್ ಮಾಡ್ತಾಳೆ, ಅವ್ನು ಚೇಂಜ್ ಆದಮೇಲೆ ವಿಕ್ರಮ್ನ ನಿಮ್ಮ ಮಗ ಅಂತ ಅಂದ್ಕೊಳ್ಳಿ ಅಷ್ಟೇ ಅಂತ ಅಂತಾಳೆ ವೇದ. ಅಮ್ಮ ವಿಕ್ರಮ ನೀವು ಅಂದ್ಕೊಂಡಿರೋ ಥರ ರೌಡಿ ಅಲ್ಲ, ಪರಿಸ್ಥಿತಿ ಅವನನ್ನು ಕೆಟ್ಟದ್ದು ಮಾಡಿದ ಅಷ್ಟೇ. ವೇದ, ನಿನ್ನ ಗಂಡನ ಹೆಸರು ವಿಕ್ರಮ್ಮ? ಹೌದಮ್ಮ ವಿಕ್ರಮ್ ಅಂತ. ವಿಕ್ರಮ್ ತಂದೆ ಹೆಸರೇನು ಅಂತ ಕೇಳ್ತಾಳೆ. ಹೇಳಕ್ಕೆ ಅಂತ ಹೋಗ್ತಾರೆ, ಅಷ್ಟೊತ್ತು ಫಿಲಮ್ ಸ್ಟಾರ್ಟ್ ಆಯಿತು ಬನ್ನಿ ಅಂತಾರೆ, ಎಲ್ಲ ಒಳಗೆ ಹೋಗ್ತಾರೆ. ಈ ಕಡೆ ದಾಮೋದರ ಮತ್ತು ವೀರ ನಿಂತಿರ್ತಾರೆ. ವೀರ ಅಂತೂ ನಮ್ಮ ಜೀವನದಲ್ಲಿದ್ದ ಕಸನ ಇವತ್ತು ಸರಿಸ್ತಿದ್ಯಾ, ಪಾಪ ಆ ವೇದ ಭಾರಿ ಓವರ್ ಕಾನ್ಫಿಡೆನ್ಸಲ್ಲಿ ಮರಿತಿದ್ಲು, ನಮ್ಮ ತಮ್ಮನ್ನ ನನ್ನ ಕಂಟ್ರೋಲಿಗೆ ತಗೊತೀನಿ ಅಂತೇಳಂತಿದ್ಲು, ಪಾಪ ಇವತ್ತು ಮಣ್ಣಾಗಿ ಹೋಗ್ತಿದ್ದಾಳೆ ಅಂತಾನೆ ವೀರ. ನಮ್ಮ ಎದುರಿಗೆ ಗಂಡಸರು ನಿಂತರೆ ಬಿಟ್ಟಿಲ್ಲ, ಇನ್ನು ಇವ್ರನ್ನ ಬಿಡ್ತೀವ, ಆದರೂ ಆ ನಸ್ಕುನಿ ನಿಮ್ಮಮ್ಮ ಅನ್ನಿಸ್ಕೊಂಡಿದ್ದಾಳಲ್ಲ ಅವಳು ನೀ ಇಷ್ಟು ಬೇಗ ಸಾಯಿಸಬಾರ್ದಿತ್ತು ಅಂತಾನೆ ದಾಮೋದರ. ಯಾಕಪ್ಪ ಹೆಂಡ್ತಿ ಅಂತ ಪ್ರೀತಿನ ಅಂತಾನೆ ವೀರ. ಹಂಗಲ್ಲ ಕಣೋ, ಅವಳಿಗೆ ನಾನು ಪ್ರೀತಿ ತೋರಿಸ್ತೀನ, ಅವಳು ಇಷ್ಟು ಬೇಗ ಸತ್ರಂಗೆ ಅವಳು ನರಳಿ ಸಾಯ್ಬೇಕಿತ್ತು ಅಂತೇಳಂತಾನೆ ದಾಮೋದರ. ನಿಮ್ಮ ಕಡೆಯವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಯಾ ಅವರಿಬ್ಬರನ್ನು ಸಾಯಿಸೋಕ್ಕೆಲ್ಲ ಪ್ಲ್ಯಾನ್ ಸರಿಯಾಗಿ ನಡೆದಿದೆಯಾ ಅಂತಾನೆ. ಪಾಪ ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ನಡೆದಿದೆ. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಆ ಸೌಂಡಿಗೆ ಬುಲೆಟ್ ಸೌಂಡು ಕೇಳಿಸಲ್ಲ, ಅವ್ರ ಪ್ರಾಣ ಆರು ಹೋಗುತ್ತೆ ಅಂತಾನೆ ವೀರ. ಅದನ್ನೆಲ್ಲ ಕೇಳಿಸ್ಕೊಂತಾನೆ ಮುನ್ನ. ಅಂದರೆ ದಾಮೋದರನು ನಮ್ಮ ಪಪ್ಪನೂ ವೀರಣ್ಣನೂ ಸುಪಾರಿ ಕೊಟ್ಟಿರೋದು ನಮ್ಮ ಅತ್ತಿಗೆನ ಕೊಲ್ಲೋದಕ್ಕ ಅಂತ ಶಾಕ್ ಆಗಿಬಿಡುತ್ತೆ ಮುನ್ನಂಗೆ. ಪ್ರೀತಿ ಹಂಚಕ್ಕೆ ಬಂದಿರೋ ಹೊಸ ತಲೆ ಹಳೆ ತಲೆ ಎರಡು ಇವತ್ತೇ ಹೋಗುತ್ತೆ ಅಂತೇಳಿ ಅಂತಾನೆ ದಾಮೋದರ.
ನಮ್ಮನೆಗೆ ಬಂದು ನಮ್ಮ ಭೂಗತ ಪ್ರಪಂಚನ ಅಲ್ಲಾಡ್ಸೋಕ್ಕೆ ಬಂದವ್ರನ್ನ ಸುಮ್ಮನೆ ಬಿಡಬೇಕಾ? ನೋಡ್ತೀನಿ ಇವತ್ತು ಅದು ಹೆಂಗೆ ತಪ್ಪಿಸ್ಕೊಂತಾಳ ವೇದ ನಮ್ಮ ಕೈಯಿಂದ. ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಪಾಪ. ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯನ ಮುಖನ ವೇದ ನೋಡಲ್ಲ ಶಕುಂತಲನು ಅಂತಾನೆ ವೀರ. ಅಷ್ಟೊತ್ತಿಗೆ ಮುನ್ನ ಇದನ್ನೇನಾದರೂ ಮಾಡಿ ವೇದ ಅದಕ್ಕೆ ಪ್ರಾಣ ಅಪಾಯದಲ್ಲಿರೋ ವಿಷಯನ ನಾನು ಅಣ್ಣಂಗೆ ಹೇಳಲೇಬೇಕು ಅಂತೇಳಿ ಫೋನ್ ಮಾಡ್ತಾನೆ ವಿಕ್ರಮ್ಗೆ. ನೋಡಿದ್ರೆ ಅಳದ್ದು ಆ ಫೋನು ಹೋಗೋದೇ ಇಲ್ಲ, ಅಂದರೆ ಎಂಗೇಜ್ ಬರುತ್ತೆ, ವಿಕ್ರಮಿಗೆ ಫೋನ್ ಹೋಗಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡು ಮುನ್ನ ಹೊರಗೆ ಓಡಿ ಬಂದು ಮತ್ತೆ ವಿಕ್ರಮಿಗೆ ಫೋನ್ ಮಾಡ್ತಾನೆ. ನಾಟ್ ರೀಚಬಲ್ ಆಗಿರುತ್ತೆ. ಬಾಲಂಗೆ ಮಾಡೋಣ ಅಂತ ಬಾಲಂಗೆ ಮಾಡ್ತಾನೆ. ಬಾಲ ಫೋನೇ ಪಿಕ್ ಮಾಡಲ್ಲ. ಏನಪ್ಪ ಮಾಡೋದು? ಅಣ್ಣ ನೋಡಿದ್ರೆ ನಾಟ್ ರೀಚಬಲ್, ಇವ್ನು ನೋಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ, ಹೆಂಗಪ್ಪ ಹೇಳೋದು ಅಂತ ಯಾವುದೋ ಒಂದು ಬೈಕ್ ಸಿಗುತ್ತೆ ಹತ್ಕೊಂಡು ಬೇಗ ಹೋಗ್ತಾನೆ ವಿಕ್ರಮ್ ಹತ್ರಕ್ಕೆ. ಅಲ್ಲಿ ವಸೂಲಿ ಮಾಡ್ತಾ ಇರ್ತಾರೆ ಇಬ್ಬರು, ವಿಕ್ರಮ ಮತ್ತು ಬಾಲನು. ಸಾಕು ಬರ ಅಂತೇಳಿ ಇನ್ನೇನು ಜೀಪ್ ಹತ್ತಕ್ಕೆ ಅಂತ ಹೋಗ್ತಾರೆ. ಮುನ್ನ ಓಡಿ ಬಂದು ಜೀಪ್ ಹತ್ರ ಬರ್ತಾನೆ. ಅಣ್ಣ ಡೇಂಜರ್ ಅಂತಾನೆ. ಡೇಂಜರ? ಯಾರಿಗೆ ಏನು ಕರೆಕ್ಟಾಗಿ ಹೇಳೋ ಅಂತಾನೆ ವಿಕ್ರಮು. ಅದಕ್ಕೆ ಅಣ್ಣ ಅಂದು ಶಾಕ್ ಆಗ್ತಾನೆ ವಿಕ್ರಮು. ಅದಕ್ಕೆ ಏನಾಯಿತು ಅಂತೇಳಿ ಅಂದಿದ್ದಕ್ಕೆ ಎಲ್ಲ ಹೇಳ್ತಾನೆ. ದಾಮೋದರ ಮತ್ತು ಅಂದರೆ ಪಪ್ಪ ಮತ್ತು ವೀರ ಸೇರಿ ಈ ಥರ ಎಲ್ಲ ಸುಪಾರಿ ಕೊಟ್ಟಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ನಾ ಸಾಯ್ಸೋಕ್ಕೆ ಅಂತ ಇರೋ ವಿಷಯ ಎಲ್ಲ ಹೇಳ್ತಾನೆ. ನಾನು ಏನು ಕೇಳಿಸ್ಕೊಂಡಿರ್ತಾನೆ ಅದನ್ನು. ಆವಾಗ ಬೇಗ ಫೋನ್ ಮಾಡಿಬಿಡ್ತಾನೆ. ಫೋನ್ ಪಿಕ್ ಮಾಡಲ್ಲ ವೇದ. ಅಯ್ಯೋ ಶಕುಂತಲ ನಮ್ಮದೇ. ಶಕುಂತಲನ ಯಾರಣ್ಣ? ಅಯ್ಯೋ ಅಂತಂದ್ಬಿಟ್ಟು ಸರಿ ವೈಷ್ಣವಿ ಅಂತ ವೈಷ್ಣವಿ ಫೋನ್ ಮಾಡ್ತಾನೆ. ಅವಳು ಫೋನ್ ರಿಸೀವ್ ಮಾಡಲ್ಲ. ಅದಾದಮೇಲೆ ಮತ್ತೆ ವೇದಕ್ಕೆ ಫೋನ್ ಮಾಡ್ತಾನೆ. ಅವಳು ರಿಸೀವ್ ಮಾಡ್ತಾಳೆ. ಬಟ್ ಅಲ್ಲಿ ತುಂಬ ಸೌಂಡಲ್ಲಿ ಅವಳಿಗೆ ಕೇಳಿಸಲ್ಲ ಇವನು ಏನು ಹೇಳಿದ್ರು. ವೇದ ಅಲ್ಲಿ ಅಪಾಯ ಇದೆ ಕಣೆ ನಿನಗೆ, ಅಲ್ಲಿಂದ ಫಸ್ಟು ಹೊರಡು ಅಂತ ಏನು ಹೇಳ್ತಿದ್ಯೋ ಬತ್ತಲ್ಲ, ನನಗೇನು ಕೇಳಿಸ್ತಾ ಇಲ್ಲ, ಇಲ್ಲಿ ತುಂಬ ಸೌಂಡ್ ಇದೆ ಅಂತ ಪಾಪ ಇವನು ಏನು ಹೇಳಿದ್ರು ಅವಳಿಗೆ ಆ ಸೌಂಡಲ್ಲಿ ಥಿಯೇಟ್ರಲ್ಲಿ ಇದ್ದೀನಿ ಅಂತ ಫೋನ್ ಇಟ್ಬಿಡ್ತಾಳೆ. ಕೇಳಿಸಲ್ಲ. ಫೋನ್ ಇಟ್ಬಿಟ್ಲು ಹತ್ರ ಜೀಪು ಬೇಗ ಅಂತ ಥಿಯೇಟ್ರಿಗೆ ಹೋಗೋಣ ಅಂತ ಜೀಪ್ ಹತ್ಕೊಂಡು ಹೊರಟ್ಬಿಡ್ತಾರೆ. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ವೇದ ಶಕುಂತಲಾ ವೈಶು ಅಲ್ಲೇ ಸಿನಿಮಾ ನೋಡ್ತಿರ್ತಾರೆ, ಕಿರ್ಚಾಡ್ತಾರೆ. ಇವರು ಕೂಡ ವಿಷಲ್ ಆಗ್ತಾ ಇರ್ತಾರೆ. ಅಲ್ಲಿಗೆ ಆ ರೌಡಿ ಹುಡ್ಕೊಂಬಂದು ಪಕ್ಕದ ಚೇರಲ್ಲೇ ಕುತ್ಕೊಂತಾನೆ. ಅಲ್ದಿರ ಆ ಗನ್ ಕೂಡ ತೆಗೆದು ಒಂದು ಶೂಟ್, ಅಂದರೆ ಒಂದು ಶೂಟ್ ಮಾಡೇ ಬಿಡ್ತಾನೆ. ಅದು ಯಾರಿಗೆ ತಗಲುತ್ತೆ ಅಂತ ಗೊತ್ತಿಲ್ಲ. ಅದು ಮುಂದಿನ ಸಂಚಿಕೆವರೆಗೂ ಕಾದು ನೋಡಬೇಕು. ಬಟ್ ಆ ಒಂದು ಶೂಟ್ ಅಂತೂ ಮಾಡ್ತಾನೆ ಅವನು. ಕಾದು ನೋಡೋಣ ಮುಂದಿನ ಸಂಚಿಕೆವರೆಗೂ. ಇದಿಷ್ಟು ಶನಿವಾರದ ಸಂಚಿಕೆ ಆಗಿರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸೀರಿಯಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ, ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.